Hello students, in our previous video we have started discussing regarding power amplifiers. Okay, this is class B power amplifier concept. Okay, however, you know where the operating points are selected or where the operating point is selected in each of the power amplifiers type. Now we have discussion of this class B push-pull power amplifier in our syllabus. This is the one which is expected in the exam. Okay, it is expected in the exam for explanation. Okay, so class B push pull amplifier ನೋಡಿ ಪುಷ್ ಪುಲ್ ಅಂತ ಇದೆ. ಇದು ಏನಕ್ಕೆ ಅಂತಂದೇಳಿ ನಿಮಗೆ ನೆಕ್ಸ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಸೊ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಇದನ್ನು T1 ಅಂತ ಕರಿತೀವಿ. ಸೊ ಇಲ್ಲಿ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಇದೆ, ಇದು T2 ಅಂತ ಕರಿತೀವಿ. ಸೊ ಎರಡು ಐಡೆಂಟಿಕಲ್ ಟ್ರಾನ್ಸಿಸ್ಟರ್ ತಗೊಂತೀವಿ. ಐಡೆಂಟಿಕಲ್ ಮೀನ್ಸ್ ಇನ್ ಆಲ್ ದ ಪ್ಯಾರಾಮೀಟರ್ಸ್ ದೇ ಆರ್ ಐಡೆಂಟಿಕಲ್. Q1 ಆ್ಯಂಡ್ Q2 ಆರ್ ಸೇಮ್ ಟೈಪ್, ಸಿಂಪಲ್ ಆಗಿ ಹೇಳೋದಾದರೆ. ನೆಕ್ಸ್ಟು ಒಂದು ಬಯಾಸಿಂಗ್ ವೋಲ್ಟೇಜ್ ಸೋರ್ಸ್ ತೊಗೊಂಡಿದ್ದೀವಿ, ದಟ್ ಈಸ್ VCC. ದಿಸ್ ಈಸ್ ಬಯಾಸಿಂಗ್ ವೋಲ್ಟೇಜ್ ಸೋರ್ಸ್. Here across the primary of this T1, that is input signal ಅಥವಾ ಏನು ಇನ್ಫಾರ್ಮೇಷನ್ ಸಿಗ್ನಲ್ ಇದೆ, ಲಾರ್ಜ್ ಸಿಗ್ನಲ್ ಏನಿದೆ ಅಂದರೆ ವೋಲ್ಟೇಜ್ ಆಂಪ್ಲಿಫೈಡ್ ಸಿಗ್ನಲ್ ಏನಿದೆ, ದಟ್ ಈಸ್ ಅಪ್ಲೈಡ್ ಅಕ್ರಾಸ್ ದಿಸ್ ಪ್ರೈಮರಿ ಕಾಯಿಲ್ ಆಫ್ T1. Then power amplified signal is obtained across secondary of T2 and that is applied to loudspeaker, that is transducer, which converts electrical signals into corresponding sound waves. Okay, so here one of the transistor will be in on state, another one will be off state. Okay, so the voltage which develops across this emitter and base of Q1 and emitter and base of Q2 is going to turn on or turn off these transistors, where you see alternate switching of these transistor. That's why if one gets on, another will be in off state. That is, one is pushed, another will be pulled to off state, one is pushed to on state. That's the meaning of this push pull. Okay, so class B, okay, class B important factor ಏನು, operating point being on cutoff means what? ಯಾವ ಕಟ್ ಆಫ್ ಅಲ್ಲಿರುತ್ತೆ? IB 0 ಆದಾಗ. IB ಯಾವಾಗ 0 ಆಗುತ್ತೆ? when you supply 0 volt across emitter and base. ಓಕೆ, ಸೊ ಎಮಿಟರ್ ಬೇಸ್ಗೆ ನೋಡಿ ಇಲ್ಲಿ ಯಾವುದೇ ರೀತಿ ವೋಲ್ಟೇಜ್ ಅಪ್ಲೈ ಮಾಡಿಲ್ಲ. ಇಲ್ಲೇನಿದೆ? ಜಸ್ಟ್ ಇಂಡಕ್ಟರ್ ಇದೆ. ಸೊ ಇಂಡಕ್ಟರ್ ಮುಖಾಂತರ ಯಾವುದೇ ರೀತಿ, ಇಫ್ ಯು ಡೋಂಟ್ ಅಪ್ಲೈ ಎನಿ ವೋಲ್ಟೇಜ್ ಹಿಯರ್, ವಾಟ್ ಈಸ್ ದ ವೋಲ್ಟೇಜ್ ಡಿಫರೆನ್ಸ್ ಹಿಯರ್? 0. ಹಿಯರ್ ವೋಲ್ಟೇಜ್ ಡಿಫರೆನ್ಸ್ ಈಸ್ 0. ದಟ್ಸ್ ವೈ ಆಪರೇಟಿಂಗ್ ಪಾಯಿಂಟ್ ವಿಲ್ ಬಿ ಆನ್ ಕಟ್ ಆಫ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲಿ ನೋಡಿ, ಬೇಸ್ ಮತ್ತು ಎಮಿಟರ್ ಅಕ್ರಾಸ್ ಯಾವುದೇ ರೀತಿ ವೋಲ್ಟೇಜ್ ಇಲ್ಲ. ಸೊ ಇಲ್ಲಿರೋದು ಇಂಡಕ್ಟರ್, ಇದು ಸೋರ್ಸ್ ಆಫ್ ವೋಲ್ಟೇಜ್ ಅಲ್ಲ, ಇಂಡಕ್ಟರ್ ಇದು. ಯಾವಾಗ ಇಲ್ಲಿ ಇನ್ಪುಟ್ಟಲ್ಲಿ ಸಿಗ್ನಲ್ ಕೊಡ್ತೀವೋ, ಆಲ್ಟರ್ನೇಟಿಂಗ್ ಕರೆಂಟ್ ಫ್ಲೋ ಆಗುತ್ತೋ, ಆಲ್ಟರ್ನೇಟಿಂಗ್ ಸಿಗ್ನಲಿಂದ ಆಲ್ಟರ್ನೇಟಿಂಗ್ ಕರೆಂಟ್ ಫ್ಲೋ ಆಗುತ್ತೋ, ಆವಾಗ ಸೆಕೆಂಡರಿಲಿ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಆ ಇಂಡ್ಯೂಸ್ಡ್ ವೋಲ್ಟೇಜ್ ಈ ಒಂದು ಜಂಕ್ಷನ್ನ ಬಯಾಸ್ ಮಾಡಬೇಕು. ಸೊ ದಟ್ ಈಸ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದಿಸ್ ಇಂಡ್ಯೂಸ್ಡ್ ಪೊಲಾರಿಟಿ ಅಕ್ರಾಸ್ ದ ಟರ್ಮಿನಲ್ಸ್. ಅಂದರೆ ಸೆಂಟರ್ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಟ್ಯಾಪ್, ಇದೇನು ಬೇಸ್ ಟರ್ಮಿನಲ್ ಇದ್ದಾವೆ, ಸೊ ಅವಕ್ಕೆ ಯಾವ ರೀತಿಯಲ್ಲಿ ವೋಲ್ಟೇಜ್ ಅಪ್ಲೈ ಆಗಿದೆ ಅನ್ನೋದ್ರ ಮೇಲೆ ಅಥವಾ ನೇಚರ್ ಆಫ್ ದಿಸ್ ಪೊಟೆನ್ಷಿಯಲ್ ಮೇಲೆ ಇದು ಫಾರ್ವರ್ಡ್ ಬಯಾಸ್ ಆಗ್ಬೋದು ಅಥವಾ ರಿವರ್ಸ್ ಬಯಾಸ್ ಆಗ್ಬೋದು. ಫಾರ್ವರ್ಡ್ ಬಯಾಸ್ ಆದರೆ ಆ ಟ್ರಾನ್ಸಿಸ್ಟರ್ ಆನ್ ಆಗುತ್ತೆ, ರಿವರ್ಸ್ ಬಯಾಸ್ ಆದರೆ ಟ್ರಾನ್ಸಿಸ್ಟರ್ ಆಫ್ ಸ್ಟೇಟಲ್ಲಿರುತ್ತೆ. ಬಟ್ ಏನೇ ಆಗಲಿ, ಒನ್ ಆಫ್ ದ ಟ್ರಾನ್ಸಿಸ್ಟರ್ ವಿಲ್ ಬಿ ಡೆಫಿನೆಟ್ಲಿ ಇನ್ ಆನ್ ಸ್ಟೇಟ್. ಓಕೆ, ಸೊ ಆನ್ ದಟ್ ಬೇಸಿಸ್ ವಿ ಗೆಟ್ ದಿಸ್ ಟ್ರಾನ್ಸಿಸ್ಟರ್ ಔಟ್ಪುಟ್ section conducting because of this applied voltage VCC. When this current flows in the output section, current flows through, obviously it has to flow through inductor. When it flows through inductor, though this source is DC, here the applied voltage will be changing, therefore amount of current will change in the output section, that is IC changes, and that is identified as changing current by inductor. So when changing current flows, EMF induces, therefore by mutual induction
the corresponding voltage induces across the secondary. ಸೊ ಅಲ್ಲಿಗೆ ಇಲ್ಲಿ ವೋಲ್ಟೇಜ್ ಏನಾಗುತ್ತೆ, ಇಂಡ್ಯೂಸ್ ಆಗುತ್ತೆ. ಆವಾಗ ವೋಲ್ಟೇಜ್ ಇಂಡ್ಯೂಸ್ ಆದಾಗ ಈ ಒಂದು ಟ್ರಾನ್ಸ್ಡ್ಯೂಸರ್ ಅಥವಾ ಸ್ಪೀಕರ್ ಮೂಲಕ ಕರೆಂಟ್ ಫ್ಲೋ ಆಗುತ್ತೆ. ಸೊ ದಟ್ ಈಸ್ ಕರಸ್ಪಾಂಡಿಂಗ್ ಟು ದ ಚೇಂಜಿಂಗ್ ಕರೆಂಟ್ ಇನ್ ದ collector section of transistors, and that is corresponding, change in collector current is corresponding to changing biasing voltage or base current, and that base current variation is due to changing voltage across the secondary of the T1, and changing voltage, induced voltage across the secondary of T1 is corresponding to changing current in primary of T1, and changing current in primary of T1 is corresponding to signal, a changing signal, that is information signal. Therefore what we are getting at what we have applied at the input is the same information which is obtained at the output, but in power amplified form. Okay, so this is the whole essence of this push pull amplifier. Okay, so above figure shows transformer coupled. Okay, transformer coupled andre transformer through transformer naven ಮಾಡಿದಿವಿ, connect ಮಾಡಿದಿವಿ. Okay, push pull class B push pull amplifier. Class B ಏನಕ್ಕೆ, because the biasing condition is in such a way that operating point is on cutoff. Okay, push pull ಯಾಕೆ, ಸೊ ಟ್ರಾನ್ಸಿಸ್ಟರ್ಸ್ ಏನಾಗುತ್ತೆ, ಆಲ್ಟರ್ನೇಟ್ ಆಗಿ ಆನ್ ಆಫ್ ಸ್ಟೇಟಲ್ಲಿ ಇರುತ್ತೆ. ಸೊ ಒನ್ ವಿಲ್ ಬಿ ಪುಷ್ಡ್ ಟು ಆನ್ ಸ್ಟೇಟ್, ಅಟ್ ದ ಸೇಮ್ ಟೈಮ್ ಅನದರ್ ಟ್ರಾನ್ಸಿಸ್ಟರ್ ವಿಲ್ ಬಿ ಪುಲ್ ಟು ಆಫ್ ಸ್ಟೇಟ್. ಓಕೆ, ದ ಸರ್ಕ್ಯೂಟ್ ಕನ್ಸಿಸ್ಟ್ ಆಫ್ ಟೂ ಸೆಂಟರ್ ಟ್ಯಾಪ್ಡ್ ಟ್ರಾನ್ಸ್ಫಾರ್ಮರ್ಸ್ T1 and T2. ಸೊ T1 T2 ಏನು ಸೆಂಟರ್ ಟ್ಯಾಪ್ಡ್ ಟ್ರಾನ್ಸ್ಫಾರ್ಮರ್ಸ್, ಆ್ಯಂಡ್ ಟೂ ಐಡೆಂಟಿಕಲ್ transistors Q1 and Q2, as I have already said to you. The transformer T1 is an input transformer. It is called phase splitter. ನೋಡಿ ಇಲ್ಲಿ ಏನಾಗುತ್ತೆ, ಸೇಮ್ ಸಿಗ್ನಲ್ ಆಫ್ ಪಾಸಿಟಿವ್ ಆಫ್ ಸೈಕಲ್ಗೆ ಇಲ್ಲಿ ಓವರ್ ಆಲ್ ಇಂಡ್ಯೂಸ್ಡ್ ವೋಲ್ಟೇಜ್ ಏನಾಗುತ್ತೆ ಅದು ಸ್ಪ್ಲಿಟ್ ಆಗುತ್ತೆ. ಹೆಂಗೆ ಸ್ಪ್ಲಿಟ್ ಆಗುತ್ತಪ್ಪ ಅಂದರೆ V1 V2 ಅಂತ ಸ್ಪ್ಲಿಟ್ ಆಗುತ್ತೆ. ಮತ್ತು ಸೊ V1 ಏನು ಫೇಸ್ ಇರುತ್ತೆ ಅದರ ಎಕ್ಸಾಕ್ಟ್ಲಿ 180 ಡಿಗ್ರಿ ಆಪೋಸಿಟ್ ಫೇಸಲ್ಲಿ V2 ಇರುತ್ತೆ. ಸೊ ಹಾಗಾಗಿ ಈ ಒಂದು ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ನ ಫೇಸ್ ಸ್ಪ್ಲಿಟ್ಟರ್ ಅಂತ ಕೂಡ ಕರಿತೀವಿ. ಓಕೆ, ಸೊ ದೀಸ್ ಟೂ ಸಿಗ್ನಲ್ ವೋಲ್ಟೇಜ್ with opposite polarity drive the input of transistor Q1 and Q2. ಅಂದರೆ ಇಲ್ಲಿ ಡೆವಲಪ್ ಆಗೋ V1 V2 ಏನಿದೆ, ಸೊ ದೇ ಆರ್ ಗೋಯಿಂಗ್ ಟು ಆಪರೇಟ್ ಆರ್ ಡ್ರೈವ್ ದಿಸ್ ಟ್ರಾನ್ಸಿಸ್ಟರ್ Q1 and Q2 because that voltage is going to bias the corresponding emitter base junctions of Q1 and Q2. The transformer T2 is an output transformer. Okay, this is output transformer and is required to couple the AC output signal from the collector to the loudspeaker. Already ಏನಕ್ಕೆ ಯೂಸ್ ಮಾಡ್ತಿದ್ವಿ, to connect this speaker to the output section or collector section of the transistors. Okay, then we have this transformer which works on mutual induction, which supplies power from primary to secondary, okay, with minimum loss, so that signal is transferred from amplifier to loudspeaker. The transistor Q1 and Q2 are biased at cutoff, which is done by providing zero biasing on the base of each transistor. ನೋಡಿ ಆಲ್ರೆಡಿ ಹೇಳಿದ್ದೀನಿ, the zero bias is achieved by connecting emitter and base terminals together. ಓಕೆ, ಸೊ ಇಲ್ಲಿ ಏನು ಮಾಡಿದ್ವಿ, ಎಮಿಟರ್ ಬೇಸ್ನ ಕನೆಕ್ಟ್ ಮಾಡಿಬಿಟ್ಟಿದ್ದೀವಿ ಟುಗೆದರ್, ಬಟ್ ಮಧ್ಯದಲ್ಲಿ ಏನಿದೆ, ಇಂಡಕ್ಟರ್ ಇದೆ, ಟ್ರಾನ್ಸ್ಫಾರ್ಮರ್ನ ಸೆಕೆಂಡರಿ ಇದೆ. ಸೊ ದಟ್ ಈಸ್ ಆಲ್ಸೋ ಎ ಕಂಡಕ್ಟರ್, ದೇರ್ ಫಾರ್ ವಿ ಹ್ಯಾವ್ ಕನೆಕ್ಟೆಡ್ emitter and base directly. Okay, there is a technique here. Okay, the zero bias is achieved by connecting emitter and base terminal together. In order to get a balanced circuit, the two emitters are connected to the center tap of transformer T1, secondary, and VCC to the center tap of T2. So for the operation of this circuit, okay, emitters are connected to center tap of the T1 and center tap of T2. Here in the secondary collector section we use VCC, which is connected to center tap of T2.
ಓಕೆ, ವರ್ಕಿಂಗ್ ನೋಡಿದರೆ ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್ ಆಫ್ ಇನ್ಪುಟ್ ವೋಲ್ಟೇಜ್ ದ ಸೆಕೆಂಡರಿ ವೈಂಡಿಂಗ್ಸ್ ಆಫ್ T1 ಹ್ಯಾಸ್ ವೋಲ್ಟೇಜ್ V1 ಆ್ಯಂಡ್ V2. ಸೊ ಸ್ಪ್ಲಿಟ್ ಆಗುತ್ತೆ V1 ಆ್ಯಂಡ್ V2 ಥರ. ದೇರ್ ಫಾರ್ ದ ಅಪ್ಪರ್ ಟ್ರಾನ್ಸಿಸ್ಟರ್ Q1 ಕಂಡಕ್ಟ್ಸ್ ಆ್ಯಂಡ್ ಲೋಯರ್ ಒನ್ Q2 ಕಟ್ ಆಫ್. ಯಾಕಪ್ಪ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಸೊ V1 ಇಯರ್ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಟ್ಯಾಪ್, ಸೊ ಇಯರ್ V2 ಬೇಸ್ ಈಸ್ ನೆಗೆಟಿವ್ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಟ್ಯಾಪ್. ಅಲ್ಲಿಗೆ ಇದೇನಾಗುತ್ತೆ, ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲ್ this V1 is going to forward bias, therefore forward bias this Q1 and reverse bias Q2, V2 reverse bias Q2, therefore Q1 on ಸ್ಟೇಟಿಗೆ ಬರುತ್ತೆ, Q2 ಆಫ್ ಸ್ಟೇಟಿಗೆ ಬರುತ್ತೆ. ಅಲ್ಲಿಗೆ Q1 ಕಂಡಕ್ಟ್ ಆಗುತ್ತೆ. ಹಾಗಾದರೆ Q1 ಕಲೆಕ್ಟರ್ ಕರೆಂಟ್ ಫ್ಲೋ ಆಗುತ್ತೆ, ಈ ರೀತಿ ಫ್ಲೋ ಆಗುತ್ತೆ. ಓಕೆ, ಐ ಮೀನ್ ಈ ರೀತಿ ಫ್ಲೋ ಆಗುತ್ತೆ. ಪಾಸಿಟಿವ್ ಟು ನೆಗೆಟಿವ್ ತೋರಿಸ್ಬೇಕು, ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್. ಸೊ ಆವಾಗ ಕರೆಸ್ಪಾಂಡಿಂಗ್ ಇಲ್ಲಿ ಚೇಂಜಿಂಗ್ ಕರೆಂಟಿಂದ ಏನಾಗುತ್ತೆ, ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಸೆಕೆಂಡರಿಲಿ ನಮಗೆ ಏನು ಸಿಗುತ್ತೆ, ಒಂದು ಚೇಂಜಿಂಗ್ ವೋಲ್ಟೇಜ್ ಸೈನಸೈಡಲ್ ಅಥವಾ ಕರೆಸ್ಪಾಂಡಿಂಗ್ ಒಂದು ಇನ್ಫಾರ್ಮೇಷನ್ ಸಿಗ್ನಲ್ನ ವೇವ್ ಸಿಗುತ್ತೆ. ಓಕೆ, ದ ಕಲೆಕ್ಟರ್ ಕರೆಂಟ್ ಫ್ಲೋಸ್ ಥ್ರೂ Q1 ಪ್ರೊಡ್ಯೂಸಸ್ ಆನ್ ಆಂಪ್ಲಿಫೈಡ್ ಆ್ಯಂಡ್ ಇನ್ವರ್ಟೆಡ್ ವೋಲ್ಟೇಜ್ ವಿಚ್ ಈಸ್ ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಟು ದ ಲೌಡ್ ಸ್ಪೀಕರ್. ಓಕೆ, ಸೊ ಇಲ್ಲೇನು ಸಿಗುತ್ತೆ ನಮಗೆ. ಓಕೆ, ಸೊ ಇದು ಕೂಡ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಇರೋದ್ರಿಂದ ಸೊ ನಮಗೆ ಇಲ್ಲಿ ಪಾಸಿಟಿವ್ ಆಫ್ ಸೈಕಲ್ ಇಲ್ಲಿ ಕೊಟ್ಟರೆ ಇಲ್ಲಿ ನಮಗೆ ನೆಗೆಟಿವ್ ಆಫ್ ಸೈಕಲ್ ಬರ್ತದೆ. ಸೊ ಅಲ್ಲಿಗೆ 180 ಡಿಗ್ರಿ ಫೇಸ್ ಶಿಫ್ಟೆಡ್ ಔಟ್ಪುಟ್ ಸಿಗುತ್ತೆ. ಓಕೆ, ಅದನ್ನೇ ಇಲ್ಲಿ ಹೇಳ್ತಿದ್ದು. ಆನ್ ದ ನೆಗೆಟಿವ್ ಆಫ್ ಸೈಕಲ್ ಏನಾಗುತ್ತೆ, ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲ್ ಇನ್ಪುಟ್ ವೋಲ್ಟೇಜ್ ಏನಾಗುತ್ತೆ, ಚೇಂಜ್ ಆಗುತ್ತೆ, ಪೊಲಾರಿಟಿ ಚೇಂಜ್ ಆಗುತ್ತೆ ಇನ್ಪುಟ್ ಸೆಕ್ಷನ್ ಹತ್ರ. ಅಂದರೆ ಇಲ್ಲಿ ನೆಗೆಟಿವ್ ಆಗುತ್ತೆ ಪ್ರೈಮರಿ, ಇಲ್ಲಿ ಪಾಸಿಟಿವ್ ಆಗುತ್ತೆ. ಓಕೆ, ಸೊ ಆವಾಗ ಇದೆಲ್ಲ ಉಲ್ಟಾ ಆಗುತ್ತೆ. ಅಂದರೆ V1 V2, ಸೊ ಅದೇ ಥರ ಹೆಸರು ಹೇಳ್ಕೊಂಡ್ರು ಕೂಡ V1 ಏನಿರುತ್ತೆ ದಟ್ ಇಸ್ ಗೋನ್ ಟು ರಿವರ್ಸ್ ಬಯಾಸ್ Q1, ಅದೇ ಥರ V2 ಫಾರ್ವರ್ಡ್ ಬಯಾಸ್ Q2. ಸೊ ಇದನ್ನು ಜಸ್ಟ್ ಪೊಲಾರಿಟಿನ ರಿವರ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆವಾಗ Q1 ಕಂಡಕ್ಟ್ ಆಗಲ್ಲ, Q2 ಕಂಡಕ್ಟ್ ಆಗುತ್ತೆ. ಸೊ ಆವಾಗ ಇಲ್ಲಿ ಕರೆಂಟ್ ಈ ರೀತಿ ಫ್ಲೋ ಆಗುತ್ತೆ. ಸೊ ಆವಾಗ ಚೇಂಜಿಂಗ್ ಕರೆಂಟ್ ಇರೋದ್ರಿಂದ ಅಗೇನ್ ಟ್ರಾನ್ಸ್ಫಾರ್ಮರ್ ಇಂಡ್ಯೂಸಸ್ ಕರೆಸ್ಪಾಂಡಿಂಗ್ ವೋಲ್ಟೇಜ್ ಅಕ್ರಾಸ್ secondary of T2, so that is applied to loudspeaker, that is voltage applied to loudspeaker. Again we get this amplified signal. Since each transistor amplifies one of the off cycle input cycle, the loudspeaker receives a complete cycle of amplified signal. ಓಕೆ, ನೋಡಿ ಇದು ಒನ್ ಆಫ್ ಸೈಕಲ್ನ ಆಂಪ್ಲಿಫೈ ಮಾಡುತ್ತೆ. ಇದು Q2 ಇನ್ನೊಂದು ಆಫ್ ಸೈಕಲ್ನ ಇನ್ಪುಟ್ ಸಿಗ್ನಲ್. ಒಂದು ಸೈಕಲ್ ಅಂದರೆ ಒನ್ ಆಫ್ ಸೈಕಲ್ ಈಸ್ ಆಂಪ್ಲಿಫೈಡ್ ಬೈ Q1, ಅನದರ್ ಒನ್ ವಿಲ್ ಬಿ ಆಂಪ್ಲಿಫೈಡ್ ಬೈ Q2. ಅಲ್ಲಿಗೆ ಫೈನಲ್ ಆಗಿ ಲೌಡ್ ಸ್ಪೀಕರ್ಗೆ ಏನಾಗುತ್ತೆ, ಎರಡೂ ಸಿಗ್ನಲ್ಲು ಆಂಪ್ಲಿಫೈ ಆಗಿ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ push-pull amplifiers working. This power efficiency expression which we already seen in the previous video. Okay, so we'll see the next concept in the next video.